ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದೀರಿ ಅಂತ ಹೇಳಿ ಅನ್ಕೊತೇನೆ. ಹಂಗೆ ನಾವು ಆರಾಮಾಗಿ ಅದೇವು ನೋಡ್ರಿ. ಅದೇನು ಒಂದು ಸ್ವಲ್ಪ ಹೆಲ್ತ್ ಒಳಗೆ ಅದು ನಾವಾಗೆ ಮಾಡ್ಕೊಂಡಂಥದ್ದು ಅದೇನಂತ ಹೇಳಿ ಹೇಳ್ತೇನೆ. ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಇವತ್ತು ಏನಂತಂದ್ರೆ, ನಾನು ನನ್ನ ಒಂದಷ್ಟು ವಿಡಿಯೋದಾಗ, ಹಿಂದಿನ ವಿಡಿಯೋದಾಗೆಲ್ಲ ಹೇಳಿರ್ತೀನಿ, ನಮ್ಮ ಹೆಲ್ತ್ನ ನಾವು ಸರಿಯಾಗಿ ನೋಡ್ಕೋಬೇಕು, ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೋಬೇಕು, ನಾವು ಹೌಸ್ ವೈಫ್ ಆದಂಥವ್ರು ಅಂಥೇಳೆಲ್ಲ ಹೇಳಿರ್ತೀನಿ. ಆದ್ರೆ ಒಂದೊಂದು ಟೈಮ್ ಹೆಂಗೆ ಆಗ್ಬಿಡ್ತೈತೆ ಅದು ಅನಿವಾರ್ಯನೇ ಆಗಿಬಿಡ್ತೈತೆ ನೋಡ್ರಿ. ಏನಂತ ಹೇಳಂದ್ರೆ, ಅದು ಅಪ್ಪಾಜಿ ಬಂದಿದ್ರಲ್ರಿ ಊರಿಂದ. ಅವರು ಹೊಂಟ ದಿವಸ ಏನಾಯ್ತಂದ್ರೆ, ನಮ್ಮದೊಂದು ಸ್ವಲ್ಪ ನಾ ಇರುವಲ್ಲಿಂದ ಈಗ ನಮ್ಮ ತವ್ರ ಮನೆಗೆ ಹೋಗ್ಬೇಕಂತಂದ್ರೆ ಲಾಂಗ್ ಜರ್ನಿ ಆಕತ್ರಿ. ಒಂದು 7ರಿಂದ 8 ತಾಸು ಜರ್ನಿ ಮಾಡ್ಬೇಕು. ಹಾಗಾಗಿ ಅವರು ಹೊಂಟಿದ್ರಲ್ಲ ಅವತ್ತು, ಇನ್ನು ಲಾಂಗ್ ಜರ್ನಿ ಆಕತಿ, ಅಲ್ಲಿ ತನಕ ಹೋಗೋ ಮಟ್ಟ ಅಂದ್ರೆ ಹೊಟ್ಟೆಲ್ಲ ಹಶ್ವಾಕತಿ. ಹಾಗೆ ಸರಿಯಾಗಿ ಅವರಿಗೆ ಎಲ್ಲ ಊಟ ಮಾಡಿಸಿ ಕಳ್ಸೋನು ಅದು ಅಂಥೇಳಿ ಅಂದ್ರೆ ಅವರು ಬೆಳಿಗ್ಗೆನ ಹೊಂಟು ನಿಂತ್ರಿ. ಬೆಳಿಗ್ಗೆ ಅಂದ್ರೆ 12 ಗಂಟೆಗೆ ಎಲ್ಲ ರೆಡಿ ಆಗಕ್ಕೆ ಶುರು ಮಾಡಿದ್ರೆ. ಸೃಜನಂದು ಸ್ಕೂಲ್ ಇತ್ತು. ಹಾಗಾಗಿ 9 ಗಂಟೆ ತನಕ ನಾನು ಏನು ಮಾಡಿದ್ದೆ, ಸೃಜನಂದು ಆತ ಅವಂದು ರೆಡಿ ಮಾಡೋದು, ಅವ್ನು ಬಾಕ್ಸ್ ಕಳಿಸೋದು, ಹಾಕಿ ಕಳಿಸೋದು ಎಲ್ಲನೂ 9 ಗಂಟೆ ತನಕ ಅವಂದು ಕೆಲಸ ಆತು. ಇನ್ನು ಅವ್ರು 12 ಗಂಟೆಗೆ ಹೊಕ್ಕನಂದಿದ್ರಲ್ಲ, ಹಾಗಾಗಿ ಅವ್ರಿಗೂ ಒಂದು ಸ್ವಲ್ಪ ಹೊಟ್ಟೆ ತುಂಬುವಂಗೆ ಏನಾದರೂ ಮಾಡಿ ತಿನ್ನಿಸಿ ಆಮೇಲೆ ಬಾಕ್ಸನ್ನು ಹಾಕಿ ಕೊಡೋನು ಅಂಥೇಳಿ ಅಂದ್ಕೊಂಡು ಏನು ಮಾಡಿದ್ದೆ, ರೊಟ್ಟಿನ ಮಾಡಿಬಿಡೋನು. ನಮ್ಮ ಕಡೆ ಹೊಟ್ಟೆ ತುಂಬುವಂಗೆ, ಆಮೇಲೆ ಜರ್ನಿ ಎಲ್ಲ ಮಾಡುವಾಗ ಒಂದು ಚಲೋ ಊಟ ಮಾಡ್ಕೊಂಡು ಹೋಗೋದಂದ್ರೆ ರೊಟ್ಟಿ ರೀ. ಬೇರೆ ಇದು ಇದು ಅಂತಂದ್ರೆ ಈಗ ಅವಲಕ್ಕಿ ಅದು ಇದ್ರೆ ಹೊಟ್ಟೆ ಗ್ಯಾಸ್ ಆಕತಿ. ಆಮೇಲೆ ಅಂಥದ್ದೆಲ್ಲ ಆದ್ರೆ ಅಪ್ಪಾಜಿನೂ ಸರಿಯಾಗಿ ತಿನ್ನಂಗಿಲ್ಲ. ಈ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ಅಂದ್ರೆ ಚಲೋ ತಿಂತಾರೆ. ಆಮೇಲೆ ಅವ್ರಿಗೆ ಇಷ್ಟ ಆಗೋದು ಅದು, ಆಮೇಲೆ ಹೆಲ್ತ್ಗಿನೂ ಚಲೋ, ಆಮೇಲೆ ಜರ್ನಿ ಮಾಡುವಾಗ ಇದ್ದ ಥರನೂ ಚಲೋ ಅಂಥೇಳಿ ಅಂದ್ಕೊಂಡು ಮಾಡೋಕ್ಕೆಲ್ಲ ಶುರು ಮಾಡಿದ್ದೆ ರೀ. ಎರಡು ಥರ ಪಲ್ಯ ಎಲ್ಲ ಮಾಡಿ ಬಿಸಿ ರೊಟ್ಟಿ ಮಾಡಿಕೊಟ್ರೆ ಅವರು ತಿಂತಾರಂಥೇಳಿ 9 ಗಂಟೆ ನಂತರ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡೆ ರೀ. ರೊಟ್ಟಿ 2 ಥರ ಪಲ್ಯ ಮಾಡಿದ್ದೆ, ಆಮೇಲೆ ರೊಟ್ಟಿ ಎಲ್ಲನೂ ಮಾಡ್ಕೊತ ನಿಂತೆ. ಅದೆಲ್ಲನೂ ಮಾಡ್ಕೋಬೇಕಂತಂದ್ರೆ 9 ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ, ಅವ್ನು ಕಳಿಸಾದ್ಮೇಲೆ. ಮತ್ತು ಹಂಗೆ ಅವ್ರು 12 ಗಂಟೆಗೆ ಹೊಂಟಿದ್ರಲ್ಲ, ಹಾಗಾಗಿ ಏನಾಯ್ತು, ಅಷ್ಟೆಲ್ಲ ಮಾಡೋರಾಗ ಅಂದ್ರೆ 12 ಗಂಟೆ ಟೈಮ ಆತು ರೀ. ಆಮೇಲೆ ಮತ್ತಿನ್ನು ಅವ್ರಿಗೆ ಕಳಿಸಿನ ಆಮೇಲೆ ನಾವು ನಾಷ್ಟ ಮಾಡ್ಕೊಳ್ಳೋನು ಅಂಥೇಳಿ ಅಂದ್ಕೊಂಡು, ನಂದು ನಾಷ್ಟ ಆಗುವಷ್ಟೊತ್ತಿಗೆ ಅಂತಂದ್ರೆ 12:30 1 ಗಂಟೆ ಆಯ್ತು. ಅವತ್ತಿಂದ ನಂದು ಹೊಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಹಸಿವಾಗಿ ಆಗಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಕೆಲಸ ಮಾಡಿದ್ದೆ ನಾನು ಅವತ್ತು. ಅದು ಹೆಂಗಾಗ್ಬಿಡ್ತಂದ್ರೆ, ಅವತ್ತು ಒಂದು ದಿನ ಮಾಡಿದ ಮಿಸ್ಟೇಕಿಗೆ 1 ವಾರ ತನಕ ಹೊಟ್ಟೆ ಸರಿ ಇಲ್ದಂಗೆ ಆಗೈತೆ ನೋಡ್ರಿ ನಂದು. ನಾನೇನು ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಏನೂ ತೊಗೊಲಿಲ್ಲ, ಅದು ರಿಕವರ್ ಆಯ್ತು. ಯಾಕಂದ್ರೆ ಪ್ರಾಬ್ಲಮ್ ಏನಂತ ಹೇಳಿ ನನಗೆ ಗೊತ್ತಿತ್ತಲ್ಲ. ನಾನು ಅವತ್ತು ಸಿಕ್ಕಾಪಟ್ಟೆ ಹಸಿವಾಗಿ ಊಟ ಎಲ್ಲನೂ ಮಾಡ್ದಂಥದ್ದು. ಹಾಗಾಗಿ ನಂಗೆ ಹಂಗೆ ಆಗೈತಿ ಅಂತೇಳಿ ಗೊತ್ತಿತ್ತು. ಹಾಗಾಗಿ ಸುಮ್ಮನದ್ದೆ. ಇವಾಗೇನಿಲ್ಲ, ಕಡಿಮೆ ಆಗೈತೆ ನೋಡ್ರಿ. ಅದು ಗೊತ್ತಿದ್ರು ನಾವು ಆ ರೀತಿ ಒಂದೊಂದು ದಿನ ಅನಿವಾರ್ಯನ ಆಗಿಬಿಡ್ತೈತಿ. ಆ ರೀತಿ ಆಯ್ತು. ಸೊ ಈ ರೀತಿನ ಪ್ರಾಬ್ಲಮ್ ಆಕ್ಕಿರ್ತಾವೆ. ಹಾಗಾಗಿ ಕರೆಕ್ಟ್ ಟೈಮಿಗೆ ನಾಷ್ಟ ಎಲ್ಲ ಮಾಡೋದು ಭಾಳ ಚಲೋ. ಆದರೆ ಒಂದೊಂದು ದಿನ ಅನಿವಾರ್ಯ ಈ ರೀತಿ ಆಕ್ಕಿರ್ತೈತೆ ನೋಡ್ರಿ. ಹಂಗೆ ಇಲ್ಲಿ ನೋಡ್ರಿ ಏನಂತಂದ್ರೆ, ನಮ್ಮ ಗುಬ್ಬಿ ಅವರ ಅಣ್ಣ ಅದು ಹೋದರು ಅಂತಂದ್ರೆ ಆ ರೀತಿ ತಾನೇ ಚೇರ್ ತೊಗೊಂಡು, ಆಕೆಗೆ ಸಾಕು ಡೋರ್ ಹಾಕಿ ಬಾ ಅಂತ ಹೇಳಿದ್ರೆ ಸಾಕು, ಹೋಗಿ ಆ ಚೇರ್ ತೊಗೊಂಡು ಹೋಗಿ ಅಲ್ಲಿ ಇಟ್ಕೊಂಡು, ಆಕೆ ಚಿಲ್ಕ ಹಾಕಕ್ಕೆ ಬರೋಂಗಿಲ್ಲ. ಒಟ್ಟು ಅದು ನಾವು ಹೆಂಗೆ ಹಾಕೋದೆಲ್ಲ ನೋಡಿರ್ತಾಳಲ್ಲ, ಆ ರೀತಿ ಮಾಡ್ತಾಳೆ. ಹಂಗೆ ಅವತ್ತು ಲೇಟಾಗಿ ಎದ್ದಿದ್ಲು ರೀ ಆಕೆ. ಹಾಗಾಗಿ ಹಾಸಿಗೆಲ್ಲ ಹಂಗೆ ಇದ್ವು, ಅವ್ನು ತೆಗಿಯಾಕತ್ತಿದ್ದೆ ನಾನು ಲೇಟಾಗಿ. ಇವಾಗ ಯಾಕೋ ಸ್ವಲ್ಪ ಲೇಟಾಗಿನೇ ಹೇಳಕತ್ತಾಳೆ. ಮೊದಲು ನಂಗೆ ನಮ್ಮ ಕೂಡ ಹೇಳಂಗಿಲ್ಲ, ಹಂಗೆ ಮಾಡ್ತಾಳೆ. ಆಮೇಲೆ ಇಲ್ಲಿ ನೋಡ್ರಿ ಈ ರೀತಿ ಸಿಕ್ಕಾಪಟ್ಟಿ ಕ್ಯೂಟ್ ಮಾಡ್ತಿರ್ತಾಳೆ. ಈಗ ನಮ್ಗೆ ಉಪ್ಪ ಕೊಡೋದು, ಆಕೆಗೆ ನಾನು ಏನಾರು ಜೋರು ಮಾಡಿದ್ದೆ ಅಂದ್ರೆ ಈ ರೀತಿ ಉಪ್ಪ ಕೊಟ್ಟು ನಾನು ರಂಬ್ಸೋದು, ಈ ರೀತಿ ಎಲ್ಲ ಏನೇನೇನೇನೋ ಮಾಡ್ತಿರ್ತಾಳೆ. ಖುಷಿ ಅಂಥೇಳಿ ಅನ್ನಿಸ್ತೈತೆ, ಆ ರೀತಿ ಮಾಡ್ತಿರ್ತಾಳೆ ನೋಡ್ರಿ. ಮಕ್ಕಳಿದ್ದಾಗ ಆಕೆಗೆ ನಾನು ಬೈದ್ರೆ ಸಾಕು, ಈ ರೀತಿ ತಾನೇ ಬಂದು ನಂಗೆ ಉಪ್ಪ ಕೊಡೋದು, ಅದೊಂಥರ ರಂಬಿಸ್ದಂಗೆ ನನಗೆ ಆ ರೀತಿ ಮಾಡ್ತಿರ್ತಾಳೆ.
ಈ ರೀತಿ ಎಲ್ಲ ಏನು ಸಿಕ್ಕಾಪಟ್ಟಿ ಕೆಲಸ ಮಾಡ್ತಿರ್ತಾಳೆ ಇಂಥವು ಡೋರ್ ಹಾಕೋದು ಸೃಜನ ಕಾಡೋದು ನನಗೆ ರಂಸೋದು ಈ ಥರ ಎಲ್ಲ ಮಾಡ್ತಿರ್ತಾಳೆ ನೋಡ್ರಿ. ಇವತ್ತಿನ ನನ್ನ ದಿನ ಈ ರೀತಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.